IPL ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಗುರು. ಶೆಡ್ಯೂಲ್ ಮತ್ತು ಮ್ಯಾಚಸ್ ಅಲ್ಲಿ ಕೆಲವು ಚೇಂಜಸ್ ಗಳಾಗಿ ಮೇ 17 ಇಂದ ಮತ್ತೆ IPL ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಇದು ಜೂನ್ 3ರವರೆಗೂ ನಡೆಯಲಿದೆ. ಜೂನ್ 3ಕ್ಕೆ ಫೈನಲ್ ಪಂದ್ಯ. ಉಳಿದಿರೋ ಎಲ್ಲ ಲೀಗ್ ಮ್ಯಾಚ್ ಗಳಿಗೂ ಪಿಚ್ ಯಾವ್ದಂತ ಕನ್ಫರ್ಮೇಶನ್ ಸಿಕ್ಕಾಗಿದೆ. ಆದ್ರೆ ಎಲಿಮಿನೇಟರ್, ಕ್ವಾಲಿಫೈಯರ್ 1, 2 ಮತ್ತೆ ಫೈನಲ್ಸ್ ಎಲ್ಲ ಆಡ್ತಾರೆ ಅಂತ ಇನ್ನು ಕನ್ಕ್ಲೂಷನ್ ಬಂದಿಲ್ಲ. ಹೊಸದಾಗಿ ಬಂದಿರೋ ಶೆಡ್ಯೂಲ್ ಅಲ್ಲಿ ಒಂದು 3 ಪಾಯಿಂಟ್ ನಾನು ನೋಟಿಸ್ ಮಾಡಿದೀನಿ. ಅದೇನಪ್ಪಾ ಅಂತಂದ್ರೆ IPL ಪೋಸ್ಟ್ ಪೋನ್ ಆಗೋಕ್ಕೂ ಮುಂಚೆ RCB ವರ್ಸಸ್ LSG ಮ್ಯಾಚ್ ಇತ್ತು. ಅದು RCB ಟೀಮ್ ನ ಲಾಸ್ಟ್ ಅವೇ ಗೇಮ್ ಆಗಿತ್ತು. ನಮ್ಮವರು ಎಲ್ಲ ಅವೇ ಗೇಮ್ ನ ಗೆದ್ದು ಇತಿಹಾಸ ಸೃಷ್ಟಿಸ್ತಾರ ಅಂತ ನೋಡಕ್ ನಾವೆಲ್ಲ ಕಾಯ್ತಾ ಇದ್ವಿ. ಆದ್ರೆ ಈಗ ಆ RCB ವರ್ಸಸ್ LSG ಮ್ಯಾಚ್ ನ ಲೀಗ್ ನ ಲಾಸ್ಟ್ ಮ್ಯಾಚ್ ಗೆ ಹಾಕಿದ್ದಾರೆ. RCB ಫ್ಯಾನ್ಸ್ ಕಾಯ್ತಾ ಇರಬೇಕು. ಎರಡನೇದು ಪಂಜಾಬ್ ವರ್ಸಸ್ DC ಮ್ಯಾಚ್ ನ ಅರ್ಧದಲ್ಲೇ ನಿಲ್ಲಿಸಲಾಗಿತ್ತು. ಕಾರಣಗಳು ಎಲ್ಲರಿಗೂ ಗೊತ್ತಿದೆ. ಆ ಮ್ಯಾಚ್ ನ ಡ್ರಾ ಅಂತ ಕನ್ಸಿಡರ್ ಮಾಡೋದಾಗ್ಲಿ, ಇಬ್ರಿಗೂ ಒಂದೊಂದು ಪಾಯಿಂಟ್ ಕೊಡೋದಾಗ್ಲಿ ಮಾಡಿಲ್ಲ. ಈ ಸಲ ಮ್ಯಾಚ್ ನ ಮತ್ತೆ ರೀಶೆಡ್ಯೂಲ್ ಮಾಡಿದ್ದಾರೆ. ಸೊ ಉಳಿದಿರೋ ಲೀಗ್ ಮ್ಯಾಚಸ್ ಅಲ್ಲಿ ಪಂಜಾಬ್ ವರ್ಸಸ್ ಡೆಲ್ಲಿ ಮ್ಯಾಚ್ ಮತ್ತೆ ಆಡ್ ಆಗಿದೆ. ಮೂರನೇದು CSK ಹಾಗೂ ಮಹೇಂದ್ರ ಸಿಂಗ್ ಧೋನಿ ಅವರ ವಿಚಾರ. ಧೋನಿ ಅವರು ಅವರ ಕೊನೆಯ ಮ್ಯಾಚ್ ನ ಚೆನ್ನೈಯಲ್ಲಿ ಚೆಪಾಕ್ ಪಿಚ್ ಅಲ್ಲೇ ಆಡ್ಬೇಕು ಅಂತ ಅವ್ರ ಆಸೆನ ಹೇಳ್ಕೊಂಡಿದ್ರು. ಹಳೆ ಶೆಡ್ಯೂಲ್ ಪ್ರಕಾರ ರಾಜಸ್ಥಾನ್ ಮೇಲೆ ಮ್ಯಾಚ್ ಚೆನ್ನೈಯಲ್ಲಿತ್ತು. ಆದ್ರೆ ಈ ಹೊಸ ಶೆಡ್ಯೂಲ್ ಪ್ರಕಾರ ಆ ಮ್ಯಾಚ್ ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಸೊ CSK ಟೀಮ್ ಚೆನ್ನೈಯಲ್ಲಿ ಯಾವುದೇ ಮ್ಯಾಚ್ ಗಳನ್ನ ಆಡ್ತಾ ಇಲ್ಲ. ಸೊ ಮಹೇಂದ್ರ ಸಿಂಗ್ ಧೋನಿ ಅವರು ರಿಟೈರ್ಮೆಂಟ್ ಕೊಟ್ರೆ ಬೇರೆ ಗ್ರೌಂಡ್ ಅಲ್ಲಿ ಆಡ್ಕೊಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಮುಂದಿನ ವರ್ಷ ಅವ್ರು ಬರ್ಬೇಕಾಗುತ್ತೆ. ಅವ್ರ ಏನ್ ಮಾಡ್ಬೋದು ಅಂತೀರಾ? ಇನ್ನು ನೀವ್ ಯಾವ್ದಾದ್ರು ಪಾಯಿಂಟ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕಂಟೆಂಟ್ ಗಳಿಗೆ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ.